After marriage, it was a completely a different scenario. ಇಲ್ಲ ಕೆಲಸ ಮಾಡಬಾರ್ದು. ದೆನ್ ಐ ಥಾಟ್ ಓಕೆ ಫೈನ್, ಇಫ್ ಈಸ್ ಹ್ಯಾವಿಂಗ್ ಸೋ ಮಚ್ ಆಫ್ ಪ್ರಾಬ್ಲಮ್. ಇಷ್ಟು ವರ್ಷ ನಾನು ಯಾಕೆ ಮಾತಾಡಿಲ್ಲ ಅಂದ್ರೆ ನಂಗೆಲ್ಲೂ ಮಾತಾಡ್ಬೇಕು ಅಂತಾನೂ ಅನ್ಸ್ಲಿಲ್ಲ. ಆ ತರ ಇದ್ದಿದ್ರೆ ನಾನು ಬಿಗ್ ಬಾಸ್ ಅಲ್ಲೇ ಮಾತಾಡ್ಬೋದಾಗಿತ್ತು. ಐ ಕುಡ್ ಹ್ಯಾವ್ ಟೇಕನ್ ಆಲ್ ದ ಫೇಮ್. ನಮ್ಮ ಸುತ್ತಮುತ್ತ ಜನ ಅದಕ್ಕೆ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರು. ಇಟ್ಸ್ ಓಕೆ ಇಫ್ ದೇ ಆರ್ ರಿಯಾಕ್ಟಿಂಗ್, ಇಟ್ ಇಸ್ ಮೈ ಲೈಫ್. ಐ ವಾಸ್ ಓನ್ಲಿ ಯೂಸಿಂಗ್ ಅ ಲ್ಯಾಂಡ್ ಲೈನ್. ಅದನ್ನು ಇಟ್ ವಾಸ್ connected to his office. So ನಾನೇನಾದ್ರು ಕಾಲ್ ಮಾಡಿದ್ರೆ he could hear that conversation completely. It was like that. ಲೈಫ್ ಸ್ಟೈಲ್ ಅದನ್ನ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತಾರೆ. ಬಸವೇಶ್ವರ ನಗರಲ್ಲೇ ನಾನು ಹುಟ್ಟಿದ್ದು, ಅವ್ರ ಮನೆ ಇದ್ದಿದ್ದು ಬಸವೇಶ್ವರ ನಗರಲ್ಲಿ. ಅವಾಗ ಆ ವ್ಯಕ್ತಿ ಬಂದ್ಬಿಟ್ಟು ನನ್ನ ನೋಡೋದಕ್ಕೆ ಬರ್ಲೇ ಇಲ್ಲ. When I turned 18 on my Instagram, ಹಾಯ್ ಐ ಆಮ್ ಯುವರ್ ಡ್ಯಾಡ್ ಅಂತ ಹಾಕ್ಬಿಟ್ಟು ನನ್ನೊಂದು ಫೋಟೋ ಹಾಕ್ಬಿಟ್ಟು ನನಗೆ ಕಳಿಸ್ತಾರೆ. ಕಾನ್ವರ್ಸೇಷನ್ ಬಂದಾಗ ನನಗೆ ಬಂದಿದ್ದು ಒಂದೇ ಪ್ರಪೋಸಲ್: ನಿಮ್ಮ ಅಮ್ಮನ್ ಬಿಡ್ಬೇಕು, ನಿಮ್ಮ ಅಜ್ಜಿನ ಬಿಡ್ಬೇಕು, ನಿನ್ನ ನಾಯಿ ಮರಿನ ಬಿಡ್ಬೇಕು, ನೀನ್ ಈ ಇಂಡಸ್ಟ್ರಿ ಬಿಡ್ಬೇಕು.